ಪ್ರೀತಿಯ ಮಕ್ಕಳೇ, ಈ ದಿನ ನಾವು ನಲಿಕಲಿ ಗಣಿತ ಅಭ್ಯಾಸ ಪುಸ್ತಕ 3ನೇ ತರಗತಿಗೆ ಸಂಬಂಧಿಸಿದ ಹಾಗೆ ಮುಂದಿನ ಮೆಟ್ಟಿಲುಗಳನ್ನು ನೋಡ್ತಾ ಹೋಗೋಣ. ಈಗ ಮೈಲುಗಲ್ಲು ಸಂಖ್ಯೆ 3 ಜೋಡಿಗಿಳಿ ಸಂಕಲನ ದಶಕ ರಹಿತ ಮೆಟ್ಟಿಲು ಸಂಖ್ಯೆ 41ರ ಲೆಕ್ಕಗಳನ್ನು ಮಾಡೋಣ ಮಕ್ಕಳಲ್ಲಿ. ಇಲ್ಲಿ ಸೂಚನೆ: ಆಹಾರ ತಿನ್ನಲು ನಾಯಿಗೆ 4 ದಾರಿಗಳಿವೆ. ಪ್ರತಿ ದಾರಿಯ ಮೊತ್ತವನ್ನು ಕಂಡುಹಿಡಿ. ಅತಿ ಹೆಚ್ಚು ಮೊತ್ತ ಬಂದಿರುವ ದಾರಿಯಲ್ಲಿ ಹೋಗಿ ಆಹಾರ ತಿನ್ನಲು ನಾಯಿಗೆ ದಾರಿ ತೋರಿಸುವಂತಿದೆ ಮಕ್ಕಳ. ಇಲ್ಲಿ ಏನು ಮಾಡೋಣ ಅಂತಂದರೆ, ನಾವು ಅತಿ ಹೆಚ್ಚು ಮೊತ್ತ ಯಾವ್ದು ಬರುತ್ತೆ ಅದನ್ನು ನಾವು ದಾರಿ ತೋರಿಸ್ಬೇಕಾಗಿದೆ. ಇಲ್ಲಿ 143 ಪ್ಲಸ್ 154 ಇದೆ. ಇಲ್ಲಿ ಕಂಡುಹಿಡಿಯೋಣ ಮೊತ್ತನ. 4ಕ್ಕೆ 3 ಕೂಡಿದಾಗ 7, ಹಾಗೆ 5ಕ್ಕೆ 4 ಕೂಡಿದಾಗ 9, 1ಕ್ಕೆ 1 ಕೂಡಿದಾಗ 2. ಈಗ ಈ ದಾರಿ ನೋಡೋಣ. 203 ಪ್ಲಸ್ 145 ಇದೆ. 5ಕ್ಕೆ 3 ಕೂಡಿದಾಗ 8, ಹಾಗೆ 4ಕ್ಕೆ 0 ಕೂಡಿದಾಗ 4, 2ಕ್ಕೆ 1 ಕೂಡಿದಾಗ 3. ಹಾಗೆ ಇಲ್ಲಿ 175 ಪ್ಲಸ್ 123 ಇದೆ. 5ಕ್ಕೆ 3 ಕೂಡಿದಾಗ 8, 7ಕ್ಕೆ 2 ಕೂಡಿದಾಗ 9, 1ಕ್ಕೆ 1 ಕೂಡಿದಾಗ 2 ಬರುತ್ತೆ. ಹಾಗೆ ಉಳಿದಿರೋದು 215 ಪ್ಲಸ್ 172, 5ಕ್ಕೆ 2 ಕೂಡಿದಾಗ 7, 7ಕ್ಕೆ 1 ಕೂಡಿದಾಗ 8, 2ಕ್ಕೆ 1 ಕೂಡಿದಾಗ 3 ಬಂತು. ಇಲ್ಲಿ ನಾವು ದಾರಿ ತೋರಿಸ್ಬೇಕು ಅಂದರೆ ಅತಿ ಹೆಚ್ಚು ಮೊತ್ತ ಬಂದಿರುವುದು ಯಾವುದು? ಇಲ್ಲಿ 297 ಇದೆ, ಇಲ್ಲಿ 348 ಇದೆ, 387 ಇದೆ, 298 ಇದೆ. ಆದ್ದರಿಂದ 387 ಬಂದಿರೋದು ಅತಿ ಹೆಚ್ಚು ಇದೆ. ಇಲ್ಲಿ ಯಾವುದಿದೆ? ಇಲ್ಲಿ 215 ಪ್ಲಸ್ 172. ಇಲ್ಲಿಂದ ಇದು ದಾರಿ ತೋರಿಸಿದ್ರೆ ಇದು ನಾಯಿ ದಾರಿಗೆ ನಾವು ಇಲ್ಲಿಂದ ತೋರಿಸಬಹುದು. ಹಾಗೆ ಮುಂದಿನ ಮೆಟ್ಟಿಲು ಸಂಖ್ಯೆ ನೋಡೋಣ. ಮೈಲುಗಲ್ಲು ಸಂಖ್ಯೆ 3 ಸಂಕಲನ ದಶಕ ರಹಿತ 42 ಮೆಟ್ಟಿಲು ಸಂಖ್ಯೆ. ನಿತ್ಯ ಜೀವನದಲ್ಲಿ ಸಂಕಲನದ ಸಮಸ್ಯೆಗಳು. ಮಾದರಿ 1. ಶಾಲೆಯಲ್ಲಿ ಗಂಡು ಮಕ್ಕಳ ಸಂಖ್ಯೆ 141 ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ 127. ಹಾಗಾದರೆ ಆ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಮಕ್ಕಳೇ? ಶಾಲೆಯಲ್ಲಿರುವ ಗಂಡು ಮಕ್ಕಳ ಸಂಖ್ಯೆ 141, ಶಾಲೆಯಲ್ಲಿರುವ ಹೆಣ್ಣು ಮಕ್ಕಳ ಸಂಖ್ಯೆ 7ಕ್ಕೆ 1 ಕೂಡಿದಾಗ 8 ಬರುತ್ತೆ, 4ಕ್ಕೆ 2 ಕೂಡಿದಾಗ 6, 1ಕ್ಕೆ 1 ಕೂಡಿದಾಗ 2. ಅಂದರೆ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ 268. ಇದು ಮಾದರಿಯನ್ನು ಈ ರೀತಿ ವಾಕ್ಯಗಳನ್ನು ಬರೆದುಕೊಂಡು ಮಾಡಿದರೆ. ಈಗ ಮುಂದಿನ ಲೆಕ್ಕ ನೋಡೋಣ. ಮಾದರಿಯನ್ನು ಬರೆದುಕೊಂಡು ನಾನು ರೆಡಿ ಮಾಡಿದ್ದೀನಿ. ಇದನ್ನು ಓದ್ತಾ ಹೋಗೋಣ. ಈಗ ಹಾಲಿನ ಡೈರಿಯಲ್ಲಿ ಬೆಳಗ್ಗೆ 241 ಲೀಟರ್ ಹಾಲು, ಸಂಜೆ 155 ಲೀಟರ್ ಹಾಲು ಸಂಗ್ರಹವಾದರೆ ಆ ಡೈರಿಯಲ್ಲಿ ಒಂದು ದಿನ ಸಂಗ್ರಹವಾಗುವ ಒಟ್ಟು ಹಾಲು ಎಷ್ಟು? ನೋಡಿ, ಬೆಳಿಗ್ಗೆ ಸಂಗ್ರಹವಾದ ಹಾಲು 241 ಲೀಟರ್, ಹಾಗೆ ಸಂಜೆ ಸಂಗ್ರಹವಾದ ಹಾಲು 155 ಲೀಟರ್, ಒಂದು ದಿನ ಸಂಗ್ರಹವಾದ ಹಾಲು 5ಕ್ಕೆ 1 ಕೂಡೋಣ 6, 5ಕ್ಕೆ 4 ಕೂಡಿದಾಗ 9, 2ಕ್ಕೆ 1 ಕೂಡಿದಾಗ 3 ಬರುತ್ತೆ. ಒಟ್ಟು ಆ ದಿನದಲ್ಲಿ ಸಂಗ್ರಹವಾದ ಹಾಲು 396 ಲೀಟರ್ ಮಕ್ಕಳು. ಹಾಗೆ ಎರಡನೇದು, ಬೆಳ್ಳೂರು ಶಾಲೆಯಲ್ಲಿ ಒಂದು ದಿನಕ್ಕೆ 214 ವಿದ್ಯಾರ್ಥಿಗಳು ಬಿಸಿಯೂಟ ಮಾಡುವರು. ಅದೇ ರೀತಿ ರಾಮಾಪುರ ಶಾಲೆಯಲ್ಲಿ ಒಂದು ದಿನಕ್ಕೆ 223 ವಿದ್ಯಾರ್ಥಿಗಳು ಬಿಸಿ ಊಟ ಮಾಡುವರು. ಹಾಗಾದರೆ ಈ ಎರಡು ಶಾಲೆಗಳಲ್ಲಿ ಬಿಸಿ ಊಟ ಮಾಡುವವರ ಒಟ್ಟು ಸಂಖ್ಯೆ ಎಷ್ಟು? ನೋಡಿ, ಬೆಳ್ಳೂರು ಶಾಲೆಯಲ್ಲಿ ಬಿಸಿ ಊಟ ಮಾಡುವವರ ವಿದ್ಯಾರ್ಥಿಗಳು 214, ರಾಮಾಪುರ ಶಾಲೆಯಲ್ಲಿ ಒಂದಿನಕ್ಕೆ ಬಿಸಿ ಊಟ ಮಾಡುವ ವಿದ್ಯಾರ್ಥಿಗಳು 223. ಬಿಸಿ ಊಟ ಮಾಡುವವರ ಒಟ್ಟು ಸಂಖ್ಯೆ 4ಕ್ಕೆ 3 ಕೂಡಿದಾಗ 7, 2ಕ್ಕೆ 1 ಕೂಡಿದಾಗ 3, 2ಕ್ಕೆ 2 ಕೂಡಿದಾಗ 4, 437 ಬರುತ್ತೆ ಮಕ್ಕಳ. ಒಟ್ಟು ಸಂಖ್ಯೆ 437. ಹಾಗೆ ಪೀಟರ್ನ ತಂದೆ ಸಂತೆಯಲ್ಲಿ ದವಸ ಧಾನ್ಯಕ್ಕೆ 210 ರು, ತರಕಾರಿಗೆ 135 ರು, ಹಣ್ಣಿಗೆ 150 ರು ಖರ್ಚು ಮಾಡಿದರೆ ಅವನು ಖರ್ಚು ಮಾಡಿದ ಒಟ್ಟು ಹಣ? ನೋಡಿ, ದವಸ ಧಾನ್ಯಕ್ಕೆ ಎಷ್ಟು? 210, ತರಕಾರಿಗೆ 135 ರೂಪಾಯಿ, ಹಣ್ಣಿಗೆ 150. ಖರ್ಚು ಮಾಡಿದ ಒಟ್ಟು ಹಣ ಕಂಡುಹಿಡಿಯೋಣ. 0ಗೆ 5 ಕೂಡಿದ್ರೆ 5, 5ಕ್ಕೆ 0 ಕೂಡಿದಾಗ 5, ಹಾಗೆ 1ಕ್ಕೆ 3 ಕೂಡ 4, 4ಕ್ಕೆ 5 ಕೂಡಿದಾಗ 9, 2ಕ್ಕೆ 1 ಕೂಡಿದಾಗ 3, 3ಕ್ಕೆ 1 ಕೂಡಿದಾಗ 4 ಬರುತ್ತೆ. 495 ಒಟ್ಟು.
ಇಷ್ಟು ಲೆಕ್ಕಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಮಕ್ಕಳೇ. ಇದನ್ನು ಮನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಅಥವಾ ನಿಮ್ಮ ಅಭ್ಯಾಸ ಪುಸ್ತಕ ಇದ್ದರೆ ಅಭ್ಯಾಸ ಪುಸ್ತಕದಲ್ಲಿ ಅಭ್ಯಾಸ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.